ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್ ಒಂದು ಟರ್ಮ್ ಅನ್ನ ಮೇಡಮ್ ಹೇಳಿದ್ರು, ಅದು ನೋವು ನಿಯಂತ್ರಣ ಟೆಕ್ನಿಕ್. ನನಗೆ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಏಕೆಂದರೆ ನೋವು ಬಂದಾಗ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು ಅದು ಎಂಥ ನೋವು ಕೊಡುತ್ತೆ ಅಂತ. ಆ ಮಾನಸಿಕ ನೋವಿನ ಬಗ್ಗೆ ಮಾತಾಡ್ತಲ್ಲ, ನಾನು ಬರೀ ಫಿಸಿಕಲ್ ನೋವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೊತ್ತಿಲ್ಲ ನೀವು ಮಾನಸಿಕ ನೋವಿನ ಬಗ್ಗೆ ಕೂಡ ಹೇಳ್ತಾ ಇದ್ದೀರಾ ಅಂತೇಳಿ ಇರ್ಬೋದು ಕೂಡ. ಫಿಸಿಕಲ್ ನೋವು ಕೂಡ ಆಪ್ರೇಷನ್ನು ಅಥವಾ ಇನ್ನೊಂದೇನೋ ಗಾಯ ಆದಾಗ ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಇರ್ಬೋದು, ಅವ್ರು ಅನುಭವಿಸ್ತಾ ಇದ್ದರೆ ಪಾಪ ನಮಗೆ ನೋಡೋಕ್ಕಾಗಲ್ಲ ಅಷ್ಟೊಂದು. ಬಟ್ ಈ ನೋವನ್ನು ನಾವು ಮನಸ್ಸಿನ ಮೂಲಕ ನಿಯಂತ್ರಿಸಬಹುದಾ ಅನ್ನೋ ಪ್ರಶ್ನೆಗೆ ಈಗ ಮೇಡಮ್ ಉತ್ತರ ಕೊಡ್ತಾರೆ. ಸರ್, ಇದು ಸಹ ಸಂಮೋಹಿನಿಯಲ್ಲಿ ಅಥವಾ ಸೆಲ್ಫ್ ಹಿಪ್ನೋಟಿಸ್ ಬರುವಂತಹ ಒಂದು ಟೆಕ್ನಿಕ್ ಇದು. ಈ ನೋವು ನಿಯಂತ್ರಣ ಟೆಕ್ನಿಕ್ ಅಂದರೆ ಏನು ಅಂದರೆ, ಈಗ ನಮಗೆ ಏನು ನೋವು ಅಂತ ಇರುತ್ತೋ ಆ ನೋವಿಗಿಂತ 3 ಪಟ್ಟು 4 ಪಟ್ಟು ನಮ್ಮ ಆತ್ಮಶಕ್ತಿ ಜಾಸ್ತಿ ಇದ್ದರೆ ಮಾತ್ರ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ನಮಗಿರುತ್ತೆ. ಯಾವಾಗ ನಮಗೆ ಆ ನೋವಿಗಿಂತ ನಮ್ಮ ಒಂದು ಆತ್ಮಶಕ್ತಿ ಕಮ್ಮಿ ಇರುತ್ತೋ ಆ ನೋವನ್ನು ನಾವು ತಡೆಯೋಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಮನಸ್ಸಿನ ಮುಖಾಂತರನೇ ಯಾವುದೇ ಒಂದು ನೋವಿರ್ಬೋದು, ಯಾವುದೇ ಒಂದು ಇದು ಸಮಸ್ಯೆಗಳಿಗೆ ಅಂತ ಆಗೋದಿಲ್ಲ. ಇದು ಕೇವಲ ನೋವುಗಳಿಗಷ್ಟೇ. ಅಂದರೆ ದೈಹಿಕವಾಗಿ ಇರುವಂತಹ ನೋವುಗಳನ್ನು ತಡ್ಕೊಳ್ಳುವಂಥದ್ದು. ಆ ನೋವುಗಳ ವಿರುದ್ಧವಾಗಿ ನಮ್ಮ ಆತ್ಮಶಕ್ತಿಯನ್ನು ಅದಕ್ಕಿಂತ ಹೆಚ್ಚಾಗಿ ನಿಂತ್ಕೊಂಡು ಆ ನೋವನ್ನು ಡ್ಯಾಮಿನೇಟ್ ಮಾಡಿಸುವಂತಹ ಒಂದು ಪದ್ಧತಿ ಇದು. ನಮ್ಮ ಆತ್ಮಶಕ್ತಿಯನ್ನು ಹೈಲೈಟ್ ಮಾಡಿ ನಮ್ಮಲ್ಲಿರುವಂತಹ ಆ ಒಂದು ಫಿಸಿಕಲ್ ನೋವನ್ನು ಡ್ಯಾಮಿನೇಟ್ ಮಾಡಿ ಕಮ್ಮಿ ಮಾಡುವಂತಹ ಒಂದು ವಿಧಾನ ಸರ್ ಇದು. ಹೇಗೆ ಇದನ್ನ ಮಾಡ್ತೀರಿ ನೀವು ಇದನ್ನ? ಅಂದರೆ ಈಗ ಒಬ್ಬ ವ್ಯಕ್ತಿ ನೋವಲ್ಲಿ ಅನುಭವಿಸ್ತಾ ಇದ್ದಾಗ ಮಾಡೋದು ಅಥವಾ ಆತ್ಮಶಕ್ತಿ ಮುಂಚೆನೇ ನೀವು ಸ್ಟ್ರಾಂಗ್ ಮಾಡೋದು, ಹೆಂಗೆ? ಹೌ ಡು ಯು ಡೂ ಇಟ್? ಇದು ಆತ್ಮಶಕ್ತಿ ಮೊದಲೇ ಹಿಪ್ನೋಟಿಸ್ ಕಲ್ತಿದ್ರೆ ನೋವು ಯಾಕೆ ಬರುತ್ತೆ? ಇಲ್ಲಿ ರೇಖಿ ಹಿಪ್ನೋಟಿಸ್ ಕಲ್ತಿದ್ರೆ ಸಮಸ್ಯೆ ಏನಕ್ಕೆ ಬರುತ್ತೆ? ಬರೋದಿಲ್ಲ. ರೇಖಿಯನ್ನು ಜೀವನದಲ್ಲಿ ಯಾರು ಅಳವಡಿಸ್ಕೊಂಡು ಹೋಗ್ತಾ ಇರ್ತಾರೋ, ಇಲ್ಲಿ ಯಾರು ರೇಖಿ ಕಲಿತಾರೋ ಅವರು 4 ತಿಂಗಳು 24 ಶಕ್ತಿ ಕೇಂದ್ರಗಳಿಗೆ ರೇಖಿ ಶಕ್ತಿಗಳನ್ನು ಕೊಟ್ಟಾಗ ಅವರ ಇಂಪ್ರೂವ್ಮೆಂಟ್ ಆಗುತ್ತೆ. ಡೈಲಿ 4 ತಿಂಗಳಾದಮೇಲೆ ಡೈಲಿ ಒಂದ್ಸಲಿ ಚಕ್ರಗಳಿಗೆ ರೇಖಿ ಶಕ್ತಿಯನ್ನು ಕೊಡ್ತಾ ಹೋಗ್ತಾ ಇದ್ರೆ ಬದುಕಿರೋವರೆಗೂ ಅವರ ಪಾಸಿಟಿವ್ ಆಗಿ ಮೇಂಟೈನ್ ಆಗುತ್ತೆ. ಅಂಥ ಟೈಮಲ್ಲಿ ದೊಡ್ಡ ಘಟನೆಗಳು, ದೊಡ್ಡ ಸಮಸ್ಯೆಗಳು ನಡೆಯೋದಿಲ್ಲ. ಅಂದರೆ ಇವಾಗ ನಮ್ಗೆ ಆಕ್ಸಿಡೆಂಟ್ ಆಗಿ ಏನೋ ಈಗ ಆಗೋಗ್ಬೇಕು ಅಂತಿರುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಅದು ಆಗೋ ಪ್ರಾಬ್ಲಮ್ಮು ಬರೀ 20%. ಈಗ ಹಣೆ ಬರ ಚೇಂಜ್ ಮಾಡೋಕ್ಕೆ ಯಾರೂ ಹೋಗಲ್ಲ. ಈಗ ನನಗೇನೋ ಒಂದು ದೊಡ್ಡ ಗಂಡಾಂತರನೋ ಸಮಸ್ಯೆನೋ ಇದೆ, ಇಲ್ಲ ಅಂತಿಲ್ಲ. ನಾನು ರೇಖಿ ಕಲಿಯೋಕ್ಕೆ ಮುಂಚೆ ಅಥವಾ ಹಿಪ್ನೋಟೈಸ್ ಮಾಡ್ಕೊಳ್ಳೋಕೆ ಮುಂಚೆ 100% ಆಗೋದು, ಈಗ ನನಗಾಗೋದು 20%. ಹಾಗಂತ ವಿಧಿಯನ್ನು ಚೇಂಜ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಬಟ್ ವಿಧಿ ಆಟ ಏನಿದೆ ಅದರ ಪರ್ಸೆಂಟೇಜನ್ನು ಕಂಟಿನ್ಯೂಸ್ ಆಗಿ ನಾವು ರೇಖಿ ಯಾವಾಗ ಮಾಡ್ಕೊಳ್ತಾ ಇರ್ತೀವೋ ಅವಾಗ ಅದು ಸಹ ನಮ್ಮ ಆತ್ಮಶಕ್ತಿ, ನಮ್ಮ ಚಕ್ರಗಳು ಯಾವಾಗೂ ಕರೆಕ್ಟಾಗಿ ಪಾಸಿಟಿವ್ ಆಗಿದ್ದಾಗ ಯಾವುದೇ ಒಂದು ಸಮಸ್ಯೆಯನ್ನು ತುಂಬ ಡ್ಯಾಮಿನೇಟ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಬಾಡಿಯಲ್ಲೇ ಅದಿರುತ್ತೆ. ಈಗ ದೈಹಿಕ ನೋವುಗಳನ್ನ ನಿಯಂತ್ರಣ ಮಾಡೋದು ಹೆಂಗೆ ಮೇಡಮ್ ಅಂತಂದ್ರೆ ಯಾವ ಥರ ನೋವು? ಇದು ಎಂಥದಕ್ಕೆ ಅನ್ವಯಿಸುತ್ತೆ ಅಂದರೆ, ಈಗೇನೋ ಒಂದು ತಲೆನೋವು ಬಂತು, ಒಂದು ಮಾತ್ರೆ ತೊಗೊಂಡ್ರೆ ಹೋಯಿತು. ಇಲ್ಲ ಬೆನ್ನೋ ಬಂತು, ಒಂದು ಮಾತ್ರೆ ತೊಗೊಂಡ್ರೆ ಅಥವಾ ಒಂದು ಇಂಜೆಕ್ಷನ್ ಹಾಕ್ಕೊಂಡ್ರೆ ಹೋಯಿತು. ಅಥವಾ ನಂಗೆ ಯಾವಾಗೂ ಕಾಲು ನೋವು ಬರ್ತಾಯಿದೆ, ಒಂದೇನೋ ಒಂದು ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ಹೋಯಿತು. ಅಂಥದಕ್ಕೆ ಇದು ಅನ್ವಯಿಸೋದಿಲ್ಲ. ಯಾಕೆಂದರೆ ಯಾವಾಗ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೂ ತಲೆನೋವು ಕ್ಲಿಯರ್ ಆಗೋದಿಲ್ವೋ, ಯಾವಾಗಲೂ ನಾವು ನೆಗಡಿ ಅಂತ ಹೋಗಿ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕ್ಲಿಯರ್ ಆಗೋದಿಲ್ವೋ, ಲಾಂಗ್ ಟೈಮ್ ಏನು ತೊಗೊತಾ ಇದೆಯೋ, ನಾವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಕ್ಲಿಯರ್ ಆಗದೆ ನಮಗೆ ಲಾಂಗ್ ಟೈಮ್ ಏನು ತೊಗೊಳ್ತಾ ಇದೆಯೋ ಅಂಥದಕ್ಕೆ ನಾವು ಮಾಡಿಕೊಳ್ಳುವಂತಹ ವಿಧಾನ. ಯಾಕೆಂದರೆ ಒಂದಿನ ಹೋಗಿ ಈಗ ಹಾಸ್ಪಿಟಲ್ 3-4 ದಿನಕ್ಕೆ ಹಾಸ್ಪಿಟಲ್ ಕ್ಲಿಯರ್ ಆಗುತ್ತೆ ನನಗಿದ್ರೆ ಏನಕ್ಕೆ ಮಾಡ್ಕೋಬೇಕು? ಅಂಥದಕ್ಕೆ ಬೇಕಾಗಿರೋದಿಲ್ಲ. ಅದನ್ನು ವಿಧಾನ ನಾವು ಯಾವ ಥರ ಅಂತಂದರೆ, ಉದಾಹರಣೆಗೆ ಇವಾಗ ಯಾವಾಗೂ ನಂಗೆ ತಲೆನೋವು ಬರುತ್ತೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ವ್ಯಕ್ತಿಗೆ ಏನು ಮಾಡಿದ್ರು ತಲೆನೋವು, ಒಂದು ಇಂಜೆಕ್ಷನ್ ಹಾಕ್ಕೊಂಬಂದರೆ 1 ಅವರ್ 2 ಅವರ್ ಇರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಥವಾ ಒಂದು ದಿನ ಇರುತ್ತೆ, ಮತ್ತೆ ಮಾರನೇ ದಿನ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಆ ವ್ಯಕ್ತಿ ಟ್ರಾನ್ಸ್ಗೆ ಹೋಗಬೇಕು. ಅದು ನಾವು ಹೇಳ್ಕೊಟ್ಟಿರ್ತೀವಿ. ಟ್ರಾನ್ಸ್ಗೆ ಹೋದಂತಹ ವ್ಯಕ್ತಿ ಆರಾಮಾಗಿ ಮಲ್ಕೊಂಡು ಟ್ರಾನ್ಸ್ಗೆ ಹೋಗಿ ಗಮನವನ್ನು ಆ ನೋವಿನ ಕಡೆಗೆ ಕೊಡಬೇಕು. ಆ ನೋವಿನ ಕಡೆ ಗಮನ ಕೊಟ್ಟಾಗ ಮೇಡಮ್ ಒಂದೇ ನಿಮಿಷ, ಈ ಟ್ರಾನ್ಸ್ ಅಂದ್ರೆ ಏನೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿ. ಯಾಕಂದ್ರೆ ಈಗ ಟ್ರಾನ್ಸ್ಗೆ ಹೋಗಿ ನೋವಿನ ಬಗ್ಗೆ ಗಮನ ಕೊಡಬೇಕು, ನಾನು ಅಲ್ಲಿಂದ ಮತ್ತೆ ಶುರು ಮಾಡ್ತೀನಿ. ಬಟ್ ಟ್ರಾನ್ಸ್ ಅಂದ್ರೆ ಏನು ಅದನ್ನು ದಯವಿಟ್ಟು ಅದನ್ನ ಹೇಳಬಾರ್ದು ಸರ್. ಕಾನ್ಸೆಪ್ಟ್ ಹೇಳಿ ಅಷ್ಟೇ ನನಗೆ. ಅದು ನೀವು ಹೆಂಗ್ ಮಾಡ್ಬೇಕು ಅನ್ನೋದಲ್ಲ, ಅದ್ರ ಕಾನ್ಸೆಪ್ಟ್ ಅದು ಏನದು ಆಕ್ಚುಲಿ ಟ್ರಾನ್ಸ್ ಅಂದ್ರೆ ನಮ್ಮ ಒಂದು ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮ್ಮ ಕೈಗೆ ಸಿಗೋವಂಥದ್ದು. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಂದು ಜಾಗೃತಗೊಂಡು ನಿಂತ್ಕೊಳ್ಳೋ ಅಂಥದ್ದು.
ಈಗ ನಾವು ಯಾವಾಗೂ ಏನು ಮಾಡ್ತಾ ಇರ್ತೀವಿ, ಈಗ ನಮ್ಮ ಮೈಂಡ್ ಒಂದು ಲಕ್ಷ ಥರ ಒಂದು ಸೆಕೆಂಡ್ಗೆ ಲಕ್ಷ ಥರ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾ ಇರುತ್ತೆ. ಬಟ್ ಟ್ರಾನ್ಸ್ ಅಂದಾಗ ಏನು ಮಾಡುತ್ತೆ ಅಂದರೆ ನಮ್ಮ ಜವಾಬ್ದಾರಿ ಇರುವಂತಹ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಜಾಗೃತಗೊಳ್ಳುತ್ತೆ. ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಅಷ್ಟೊಂದು ಜವಾಬ್ದಾರಿ ಇರೋದಿಲ್ಲ, ಅದೊಂದು ಕೋತಿ ಇದ್ದಂಗೆ. ಒಂದು ನಿಮಿಷಕ್ಕೊಂದು ಇವಾಗ ನಿಮ್ಮ ಮುಖ ನೆನಪು ಬರುತ್ತೆ, ಸ್ವಲ್ಪ ಇನ್ನೊಬ್ಬರ ಮುಖ, ಇನ್ನೊಂದ್ಸತಿ ಇನ್ನೊಂದ್ಸತಿ ಅದು ನಮ್ಗೆ ಅಸಲಿಗೆ ಅದಕ್ಕೊಂದು ಲೆಕ್ಕ ಅನ್ನೋದೇ ಇರೋದಿಲ್ಲ, ಅದಕ್ಕೊಂದು ಕಂಟ್ರೋಲ್ ಅನ್ನೋದೇ ಇರೋದಿಲ್ಲ. ಅದೇ ಸಬ್ ಕಾನ್ಷಿಯಸ್ ಮೈಂಡ್ ಹಾಗಲ್ಲ, ಅದಕ್ಕೆ ಒಂದು ಜವಾಬ್ದಾರಿ ಇರುತ್ತೆ. ಈ ದೇಹದ ಒಡೆಯ ಅದು, ಈ ದೇಹದ ಓನರ್ ಅದು, ಅದಕ್ಕೆ ಬೇಕಾದಷ್ಟು ಜವಾಬ್ದಾರಿ ಇರುತ್ತೆ. ಆ ಮೈಂಡನ್ನು ಜಾಗೃತಗೊಳಿಸ್ಕೊಳ್ಳೋದು, ಅದಕ್ಕೆ ಟ್ರಾನ್ಸ್ಗೆ ಹೋದಾಗೆ ಆ ಮೈಂಡ್ ಜಾಗೃತಗೊಳಿಸ್ಕೊಳ್ಳೋದು, ಅದನ್ನು ಟ್ರಾನ್ಸ್ ಅಂತ ಕರೀತಾರೆ. ಆ ಟ್ರಾನ್ಸ್ ಬಂದು ನನ್ನ ಹತ್ರ ಕಲ್ತವ್ರಿಗೆ ಅದನ್ನು ನಾನು ಹೇಳ್ಕೊಡ್ತಾ ಇರ್ತೀನಿ. ಆ ರೀತಿ ಟ್ರಾನ್ಸ್ಗೆ ಹೋಗಬೇಕು. ಟ್ರಾನ್ಸ್ ಅಂದರೆ ನಾವು ನಮ್ಮ ಈಗ ಕಾಮನ್ ಆಗಿ ಅನ್ನೋದಾದ್ರೆ ಧ್ಯಾನಾವಸ್ಥೆ, ಒಂದು ಯಾವುದೋ ಒಂದು ಈಗ ಕೆಲವೊಂದು ಸಲ ಹೆಂಗೆ ಬಳಸಿದ ಅವ್ನು ಟ್ರಾನ್ಸಲ್ಲಿ ಇದ್ದ ಅಂತಂತಾರೆ. ಅಂದರೆ ಅವ್ನಿಗೆ ಬೇರೆ ಯಾವುದೂ ಬಗ್ಗೆನೂ ಗೊತ್ತಿಲ್ಲ, ಅದೇ ಒಂದು ಮಗ್ನ, ಯಾವುದೋ ಒಂದ್ರ ಬಗ್ಗೆ ತಲ್ಲೀನ ಆಗೋದು, ಆ ಥರದ್ದು ಕೂಡ ಅದನ್ನೇ ಸರ್ ಹೇಳೋದು. ಇವಾಗ ನೀವು ಹೇಳಿದ್ರಲ್ವಾ, ಅದನ್ನೇ ಟ್ರಾನ್ಸ್ ಅಂತ ಹೇಳೋದು. ಅಂದರೆ ಅವನು ಏಕಾಗ್ರತೆಯಲ್ಲಿ ಒಂದೇ ಮೈಂಡಿಂದ, ಅಂದರೆ ಇಲ್ಲಿ ಓವರ್ ಆಗಿ ಆಡುವಂತಹ ಜಾಗೃತ ಮೈಂಡನ್ನು ಕಂಟ್ರೋಲ್ ಮಾಡಿ ಸಬ್ ಕಾನ್ಷಿಯಸ್ ಮೈಂಡನ್ನು ಆಕ್ಟಿವ್ ಮಾಡಿಕೊಂಡು ಆ ಸಬ್ ಕಾನ್ಷಿಯಸ್ ಮೈಂಡನ್ನು ಜಾಗೃತ ಮನಸ್ಸನ್ನು ಒಂದು ನೆಲೆಯಲ್ಲಿ ನಿಲ್ಲಿಸ್ಕೊಂಡಿರೋದನ್ನೇ ಟ್ರಾನ್ಸ್ ಅಂತ ಕರೆಯೋದು. ಅದ್ರಲ್ಲಿ ಎರಡು ಒಂದೇ ವಿಧಾನದಲ್ಲಿ ಇರಬೇಕು. ಈಗ ಟ್ರಾನ್ಸ್ ಅಲ್ಲಿ ನಾನು ಒಂದೇ ನಂಬರ್ ನೋಡ್ಬೇಕು ಅನ್ಕೋಣ, ಅದಕ್ಕೆ ಕಾನ್ಷಿಯಸ್ ಮೈಂಡು ಸಪೋರ್ಟ್ ಮಾಡಬೇಕು. ಅದು ನಾನು ಒಂದಾದ್ರೆ ಅದು ಎರಡನೇ ನಂಬರ್ ನೋಡಂಗಿಲ್ಲ. ಈಗ ನಾನು ಇಲ್ಲಿ ಒಂದೇ ನಂಬರ್ ನೋಡಬೇಕು ಅಂತ ನಾನು ಅನ್ಕೊಂಡಾಗ ಇದೇನು ಮಾಡುತ್ತೆ, ಸುಮ್ಮನೆ ಇರೋದಿಲ್ಲ ಈ ಕಾನ್ಷಿಯಸ್ ಮೈಂಡು. 10, 20 ಅದಕ್ಕೆ ಏನು ಬೇಕೆಲ್ಲ ತಂದು ತೋರಿಸ್ತಾ ಇರುತ್ತೆ ಅದು. ನಿಜ. ಕಾನ್ಷಿಯಸ್ ಮೈಂಡ್ ಬಗ್ಗೆ ಮೊನ್ನೆ ಯಾರೋ ಒಂದು ನೋಡಿದೆ ನಾನು. ಕಾನ್ಷಿಯಸ್ ಮೈಂಡ್ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅಥವಾ ಇದನ್ನು ಹೇಳಿದೆ ನಾನು, ನೆನಪಿಲ್ಲ ನನಗೆ. ಫಾರ್ ಎಕ್ಸಾಂಪಲ್ ಈಗ ನೀವು ದಯವಿಟ್ಟು ಕೋತಿಗಳ ಬಗ್ಗೆ ಯೋಚನೆ ಮಾಡಬೇಡಿ, ಓಕೆನಾ? ಕೋತಿಗಳೇ ನನಗೆ ಬರುತ್ತೆ, ಹೌದು ಅಲ್ವಾ? ಸೊ ನೀವು ಕೋತಿಗಳ ಮನಸ್ಸಿಗೆ ಬರಲೇಬಾರ್ದು ನಿಮಗೆ, ಅಂದರೆ ಕೋತಿಗಳೇ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅಲ್ವಾ? ಸೊ ಸಬ್ ಕಾನ್ಷಿಯಸ್ ಮೈಂಡ್ ಹಾಗೆ ನೀವೇನು ಮಾಡಬೇಡಂತೀರೋ ಅದೇ ಮಾಡ್ತಾ ಇರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಸಬ್ ಕಾನ್ಷಿಯಸ್ ಮೈಂಡನ್ನು ಏಕೀಕೃತಗೊಳಿಸ್ಕೊಂಡು ಅದನ್ನು ನಾವು ಆಕ್ಟಿವ್ ಮಾಡಿಕೊಂಡು, ಯಾವಾಗ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ ಆಗಲೇ ಅದು ಜಾಗೃತ ಮನಸ್ಸು ಅಂದರೆ ಕಾನ್ಷಿಯಸ್ ಮೈಂಡನ್ನು ಅದೇ ಹ್ಯಾಂಡ್ ಓವರ್ ತಗೊಳ್ಳುತ್ತೆ. ಅದು ಒಂದಿನ ಪ್ರಾಕ್ಟೀಸ್ ಆಗದೆ ಇರ್ಬೋದು, 2 ದಿನ ಆಗದೆ ಇರ್ಬೋದು, ಬಟ್ ಬರ್ತಾ ಬರ್ತಾ ನಾವೇನು ಅನ್ಕೊಳ್ತೀವೋ ಅದೇ ಕಾಣಿಸಕ್ಕೆ ಶುರು ಮಾಡುತ್ತೆ. ಆಯ್ತು, ನೀವೀಗ ಟ್ರಾನ್ಸ್ ಹೋಗ್ಬೇಕು ಅಂತ ಹೇಳಿದ್ರಿ. ಟ್ರಾನ್ಸ್ಗೆ ಹೋದಂತಹ ವ್ಯಕ್ತಿ ಅವರ ಗಮನವನ್ನ ತಲೆನೋವಿನ ಕಡೆ ಕೊಡಬೇಕು. ತಲೆನೋವಿನ ಕಡೆ ಕೊಟ್ಟು ಅದನ್ನು ಅನುಭವಿಸ್ಬೇಕು. ಅಯ್ಯೋ ನಂಗೆ ತಲೆನೋವ್ತಾ ಇದೆ ಅನ್ನೋದು ಬೇರೆ, ಅನುಭವಿಸೋದು ಬೇರೆ. ಈಗ ಮಾಮೂಲಿ ಎಲ್ಲ ಮಾತಾಡ್ತಾ ಇದೀವಿ, ತಲೆನೋವು ಅಂತ ಹೇಳ್ತಾ ಇದೀವಿ, ಓಕೆ. ಆದರೆ 1-2 ಸೆಕೆಂಡ್ ಕಣ್ಣು ಮುಚ್ಕೊಂಡು ಅದ್ರ ಕಡೆ ಗಮನ ಕೊಡಿ, ನಮ್ಗೆ ಇರೋಕ್ಕೆ ಆಗೋದಿಲ್ಲ. ಹೊಟ್ಟೆಲೆಲ್ಲ ಸಂಕಟ ಉಟ್ಬಿಡುತ್ತೆ, ಹೆಂಗೆಂಗೋ ಆಗ್ಬಿಡು. ಯಾಕೆಂದ್ರೆ ಆ ನೋವು ಅನುಭವಿಸ್ತಾ ಇದೀವಿ ನಾವು. ಆ ಥರ ಅನುಭವಿಸಿದಾಗ ಅದ್ರ ಪಕ್ಕದಲ್ಲೇ ಸಹ ನಾವು ನೋವು ಅನ್ಕೊಂಡಷ್ಟು ಪಕ್ಕದಲ್ಲೇ ನಮ್ಮ ಜಾಗೃತ ಮನಸ್ಸು ಸಹ ಹೈಲೈಟ್ ಆಗ್ತಾ ಬರ್ತಾ ಇರುತ್ತೆ. ನಾವು ಏನು ನೋವು ಇಲ್ಲಿ ಅನುಭವಿಸ್ತಾ ಇರ್ತೀವೋ ಅದ್ರ ಸಮಾನವಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸಹ ಜಾಗೃತಗೊಳ್ಕೊಂಡು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಬರ್ತಾ ಇರುತ್ತೆ. ಅಂತ ಮೇಲೆ ಬಂದಂತಹ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಹೇಳೋದು, ನೋಡಿ ಎಲ್ಲವನ್ನ ಬಲ್ಲಂತಹ ನನ್ನ ಆತ್ಮವೇ, ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿಯಾದಂತಹ ಆತ್ಮವೇ, ನಿನಗಿನ್ನ ದೊಡ್ಡ ಡಾಕ್ಟರ್ ಪ್ರಪಂಚದಲ್ಲಿ ಯಾರೂ ಇಲ್ಲ, ನಿನಗಿಂತ ಶಕ್ತಿಶಾಲಿದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನೋಡು, ಈ ತಲೆನೋವು ನನ್ನ ದೇಹಕ್ಕೆ ಆಗ್ತಾ ಇರುವ ಅನುಭವ ಹೊರತು ಆತ್ಮಕ್ಕೆ ಆಗ್ತಾ ಇರೋಂಥ ಅನುಭವ ಅಲ್ಲ. ಆದ್ದರಿಂದ ಈ ಅನುಭವ ನಾನು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀನಿ, ನನಗೆ ಸಾಕಾಗ್ಬಿಟ್ಟಿದೆ, ಇನ್ನು ನನ್ನ ಕೈಲಿ ಆಗಲ್ಲ ಇದನ್ನ ಅನುಭವಿಸೋಕ್ಕೆ. ನನಗೆ ದಯವಿಟ್ಟು ನೀನು ಈ ಕ್ಷಣದಿಂದ ನೀನು ನೋವಿಂದ ನನಗೆ ಮುಕ್ತಿಯನ್ನು ಕೊಡು, ಅಥವಾ ಈ ನೋವಿಂದ ನಾನು ಹೊರಗಡೆ ತಗೊಂಡು ಬಾ. ನೋಡು, ನಾನು 10ರಿಂದ 1 ಎನ್ನಿಸ್ತಾ ಇದ್ದೀನಿ, ನನಗೆ ನೋವು ಕಮ್ಮಿ ಆಗ್ತಾ ಬರಬೇಕು. 10, ನಂಗೆ ನೋವು ಸ್ವಲ್ಪ ಕಮ್ಮಿ ಆಯಿತು. 9, ಇನ್ನು ಸ್ವಲ್ಪ ಕಮ್ಮಿ ಆಯಿತು. 8, ಈ ಥರ 1ರವರೆಗೂ ಕೌಂಟ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ.